ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಒಂದು ಜಲದಗಿರಿ ಎಂಬಂಥ ದೇವಸ್ಥಾನ ಇದೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಭಾನುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ಆ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವರ ತೋರಿಸ್ತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಒಂದು ಹೊಸ ಅನುಭವ ಅಂತಲೇ ಹೇಳ್ಬೋದು. ಇಲ್ಲ, ಹೊಸ ಅನುಭವ ಅನ್ನೋದಕ್ಕಿಂತ ಚಿಕ್ಕ ವಯಸ್ಸಲ್ಲಿ ಈ ಥರದ್ದೆಲ್ಲ ಮಾಡಿದ್ದೀವಿ. ಈ ಥರ ಲಗೇಜ್ ಆಟೋದಲ್ಲಿ ಹೋಗೋದು ತುಂಬ ಆರಾಮಿತ್ತು. ಸುಮಾರು ಒಂದು 3-4 ಆಟೋಗಳು ಹೋದ್ವು. ಲಾಸ್ಟಲ್ಲಿ ಹೋಗಿದ್ದು ನಾವೇ. ಹಾಗಾಗಿ ಲಗೇಜ್ ಆಟೋದಲ್ಲಿ ತುಂಬಾ ಚೆನ್ನಾಗಿತ್ತು. ನಾವು ದೇವಸ್ಥಾನ ರೀಚ್ ಆದ್ವಿ, ಹೊರಟ್ವಿ. ಅಮ್ಮ ಪೂಜೆ ಸಾಮಾನು ತೊಗೋತಾಯಿದ್ರು. ನಮ್ಮಮ್ಮ ಬೈತಾ ಇದ್ದರು, ಎಲ್ಗೋ ಹೋದ್ರು ಇದೊಂದು ಹಿಡ್ಕೊಂಡು ನಿಂತ್ಕೋತೀಯ ಅಂತ. ಅಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಯಾರೇನು ಅನ್ಕೋತಾರೋ, ಅವ್ರೇನು ಅನ್ಕೋತಾರೋ, ಇವ್ರೇನು ಅನ್ಕೋತಾರೋ ಅಂತ ಅಂದ್ಬಿಟ್ಟು ನಾವು ಎದುರ್ಕೊಂಡು ವೀಡಿಯೋಸ್ ಮಾಡ್ದಲೇ ಇದ್ದರೆ ಏನು ಅರ್ಥ ಇರುತ್ತೆ ಹೇಳಿ. ನಾವು ಸ್ಟಾರ್ಟ್ ಮಾಡಿದ್ದಕ್ಕೂ ಎಲ್ಲೇ ಹೋಗಲಿ ಅದೊಂದು ಕೆಲಸ ಅಂತ ತಿಳ್ಕೊಂಡು ನಾವೇನೋ ಮಾಡ್ಕೋಬೇಕಪ್ಪ. ಅದಕ್ಕೂ ಬೈತಾಯಿದ್ರು ನಮ್ಮಮ್ಮ, ಎಲ್ಲೋದ್ರು ಇದು ಮಾಡ್ಕೊಂಡು ನಿಂತ್ಕೋತೀಯ ಅಂತ ಅಂದ್ಬಿಟ್ಟು. ನಮ್ಮಮ್ಮನಿಗೆ ಆ ದೇವ್ರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊತೀನಿ. ಹಾಗೆ ಮಕ್ಳನ್ನ ಕರ್ಕೊಂಡು ಹೋಗಿದ್ದೆ. ಮಕ್ಕಳನ್ನ ಹಿಡ್ಕೊ ಅಂತಾಯಿದ್ರು. ಮಕ್ಕಳು ಅವ್ರ ಪಾಡ್ಗೆ ಅವರು ಆಟ ಸಾಮಾನುಗಳನ್ನ ನೋಡ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಇದು ನನ್ನ ಮಿನಿ ಬ್ಲಾಗು. ಭಾನುವಾರ ಆಗಿದ್ದರಿಂದ ನೋಡಿ, ಎಲ್ಲೋ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ನಾನು ಬೆಂಗಳೂರಿಗೆ ಹೋಗಲಿಲ್ಲ. ದೇವರು ನನ್ನ ಕರೆಸ್ಕೊತು. ಇವತ್ತು ಬಂದು ಸುಮಾರು ವರ್ಷ ಆಗಿತ್ತು, ಗೊತ್ತಿಲ್ಲ. ಬಂದೆ ದೇವಸ್ಥಾನಕ್ಕೆ, ಕರೆದ್ರು ಬಂದು. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ತುಂಬಾ ಒಳ್ಳೆಯ ಅನುಭವ ಆಯಿತು. ಮನಸ್ಸಿಗೆ ನೆಮ್ಮದಿ ಸಿಕ್ತು ಫ್ರೆಂಡ್ಸ್. ಎಲ್ಲಿ ನೆಮ್ಮದಿ ಇರುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ. ಈ ದೇವಸ್ಥಾನದಲ್ಲಿ ಮನಸ್ಸಿಗೆ ನೆಮ್ಮದಿ, ಮನಃಶಾಂತಿ, ಒಂಥರ ಆತ್ಮಧೈರ್ಯ ಬರುತ್ತೆ. ಹಾಗಾಗಿ ದೇವಸ್ಥಾನಗಳಿಗೆ ಹೋಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆಗಿನ ಕಾಲದಿಂದನೂ ಈಗಿನ ಕಾಲದ ತನಕನೂ ದೇವರು ಅನ್ನೋದು ಎಲ್ಲರಿಗೂ ನಂಬಿಕೆ ಅನ್ನೋದು ಇದ್ದೇ ಇದೆ. ಹಾಗಾಗಿ ದೇವ್ರನ್ನ ಯಾರೂ ಅಷ್ಟೇ ನಂಬದೇ ಇರೋಕ್ಕೆ ಹೋಗಬೇಡಿ. ನಂಬಿ, ಎಲ್ಲೋದ್ರೂ ದೇವ್ರು ಇದ್ದೇ ಇರ್ತಾರೆ. ನೋಡಿ, ಅಲ್ಲಿ ನಮ್ಮ ಚಾಮುಂಡೇಶ್ವರಿ ಎಂಟ್ರೆನ್ಸಲ್ಲಿ ನಮ್ಮ ಚಾಮುಂಡೇಶ್ವರಿ ದೇವಿ ಕೂತಿದ್ರು. ಹಾಗೆ ಅವ್ರಿಗೊಂದು ನಮಸ್ಕಾರ ಮಾಡಿಕೊಂಡು ಇಲ್ಲಿಗೆ ಬಂದರೆ ತುಂಬ ದೊಡ್ಡ ಕ್ಯೂನೇ ಇತ್ತು. ಅಲ್ಲೆಲ್ಲ ನೋಡಿ ಫ್ರೆಂಡ್ಸ್, ತುಂಬ ಬೀಗಗಳು ಹಾಕಿದ್ರು. ನೋಡಿ ಥರ ಅದೇನು ಅಂತ ನನಗೆ ಗೊತ್ತಾಗಲಿಲ್ಲ. ಯಾಕೆ ಈ ಥರ ಬೀಗಗಳು ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬ ಬಿಸಿಲಿದ್ದಿದ್ದರಿಂದ ಅದು ನೀಟಾಗಿ ಕಾಣಿಸ್ತಾ ಇಲ್ಲ. ಆಂಟಿನ ಕೇಳಿದೆ, ಯಾಕೆ ಆಂಟಿ ಈ ಥರ ಎಲ್ಲ ಹಾಕಿದ್ದಾರೆ ಅಂತ. ಇದಕ್ಕೆ ಅವ್ರು ಹೇಳಿದ್ರು, ಅದೆಲ್ಲ ಕೇಳಬಾರ್ದು ಅಂತ ಅಂದರು. ಹಂಗಂದಮೇಲೆ ಮತ್ತೆ ನಾನೇನು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ. ತುಂಬ ಕ್ಯೂ ಇತ್ತು, ನೂಕಾಟ ತಳ್ಳಾಟದಲ್ಲಿ. ಹಾಗೆ ಒಂದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬಾ ಒಂದು ಒಳ್ಳೆಯ ಅನುಭವ ಆಯಿತು ಫ್ರೆಂಡ್ಸ್. ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿದ್ದು, ಪೂಜೆಗೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಲೇಟ್ ಆದರೂ ಪರವಾಗಿಲ್ಲ. ದೇವಸ್ಥಾನಕ್ಕೆ ಅಂತ ಬಂದಮೇಲೆ ಪೂಜೆ ಮಾಡಿಕೊಂಡು ದೇವ್ರಿಗೆ ನೋಡಿಕೊಂಡು ದೇವ್ರ ಕೈ ಮುಗ್ದೇ ಹೋಗಬೇಕು. ಹಾಗಾಗಿ ಜನಗಳು ಈಗಿನ ಕಾಲದಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಏನೂ ನೋಡಲ್ಲ ಫ್ರೆಂಡ್ಸ್. ಆಗಿನ ಕಾಲದಲ್ಲಿ ಅದೇನೋ ಹೇಳ್ತಾರಲ್ಲ, ಆಗಿನ ಕಾಲದಲ್ಲಿ ಮಾತಿಗೆ ನಿಲ್ತಾಯಿದ್ರು. ಈಗಿನ ಕಾಲದಲ್ಲಿ ಮಾತಲ್ಲ, ಮಾತಿನ ಮೇಲೆ ನಂಬಿಕೆನೇ ಇಡಲ್ಲ ಜನಗಳು. ನೋಡಿ, ದೇವರು ತುಂಬಾ ಚೆನ್ನಾಗಿ ದರ್ಶನ ಆಯಿತು. ಚೆನ್ನಾಗಿತ್ತು ದೇವ್ರ ದರ್ಶನ ಚೆನ್ನಾಗಾಯಿತು. ನನಗೆ ವೀಡಿಯೋ ಮಾಡೋಕ್ಕೂ ಭಯ ಆಗ್ತಾಯಿತ್ತು, ಯಾರು ಬೈತಾರೋ. ಆಲ್ಮೋಸ್ಟ್ ಯಾವ ದೇವಸ್ಥಾನಗಳಲ್ಲೂ ಆ ಥರ ವೀಡಿಯೋ ಮಾಡೋಕ್ಕೆ ಕೊಡಲ್ಲ. ಹಂಗಾದರೂ ಮಾಡಿದೆ, ಏನೂ ಅನ್ನಲಿಲ್ಲ. ಮಂಗಳಾರತಿ ತೊಗೊಂಡು ಹಾಗೆ ಪ್ರಸಾದ ತೊಗೊಂಡು ಬಂದ್ವಿ. ಅಮ್ಮ ಮಕ್ಕಳಿಗೆಲ್ಲ ಅಂತ್ರ ಹಾಕಿಸ್ಕೊತಾಯಿದ್ರು. ಅವರು ಅಂತ್ರ ಹಾಕಿಸ್ಕೊಂಡ್ರು. ಏನೋ ಫ್ರೆಂಡ್ಸ್, ಅಂತ್ರ ಎಲ್ಲ ಹಾಕಿಸ್ಕೊತಾರೆ. ನನಗೆ ದೇವ್ರ ಮೇಲೆ ನಂಬಿಕೆ ಇದ್ರೂ ಆ ಅಂತ್ರಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಯಾಕೆಂದರೆ ಅದಕ್ಕೂ ದುಡ್ಡು ಕೊಡಬೇಕಲ್ಲ. ಹಾಗಾಗಿ ನಂಬಿಕೆ ಇಲ್ಲ ನನಗೆ. ಅಮ್ಮ ಹಾಕಿಸ್ಕೊಂಡ್ರು, ಮಕ್ಕಳಿಗೆಲ್ಲ ಹಾಕಿಸ್ಕೊಂಡು ಬಂದರು. ಹಾಗೆ ಬಂದ್ವಿ. ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ರಸಾದ ಎಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲ ಅಡಿಕೆ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ಒಂಥರ ತುಂಬ ಜನ ಗೊತ್ತಿರೋರು ಎಲ್ಲ ಬಂದಿದ್ದರು. ನೆಂಟರುಗಳು ಅಂದರೆ ನಮ್ಮ ಅಕ್ಕಪಕ್ಕದ ಮನೆ, ನಮ್ಮ ಅಜ್ಜಿ ಮನೆ ಇದೆಯಲ್ಲ, ಅಲ್ಲೇ ಇರೋದು. ಅವರೆಲ್ಲ ಬಂದಿದ್ದರು. ಎಲ್ಲರ ಹತ್ರನೂ ಮಾತಾಡಿಕೊಂಡು ಅಡಿಕೆ ಹಾಕ್ಕೊಂಡು, ನಾನ್ ವೆಜ್ ತಿಂದಮೇಲೆ ಅಡಿಕೆ ಹಾಕ್ಕೊಳ್ಳೋದು ಇದೆಯಲ್ಲ, ಅದರಲ್ಲೇ ಒಂಥರ ನೆಮ್ಮದಿ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಅಡಿಕೆ. ಕೆಲವ್ರು ಹೇಳ್ತಾರೆ, ಅಯ್ಯೋ ಹಂಗೆ ಹಿಂಗೆ ಅಂತ. ಅಡಿಕೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.